ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಗುರುಚರಿತ್ರೆಯ 2ನೇ ಅಧ್ಯಾಯದ್ದು ಲಾಸ್ಟ್ ವೀಕ್ ಹಾಕಿದ್ದೆ. ಇನ್ನು ಉಳಿದ ಅರ್ಧ ಭಾಗವನ್ನು ಈಗ ಓದ್ತೇನೆ. ಕಲಿಯುಗ ಧರ್ಮ. ಕಲಿಯುಗದ ಗುರಿ ಧರ್ಮವನ್ನು ನಾಶ ಮಾಡುವುದು, ನಿರಂಕುಶ ಪ್ರಭುತ್ವ, ಜೊತೆಗೆ ನಿದ್ರಾ, ಪರಸ್ತ್ರೀಯರತ್ತ ಗಮನ ಹರಿಸುವುದು, ಪರರ ಸೊತ್ತನ್ನು ಅಪಹರಿಸುವುದು, ಮತ್ಸರ ಇವು ಯುಗಪುರುಷನ ಗೆಳೆಯರಾದರೆ, ಕಪಟ ಸನ್ಯಾಸಿಗಳು, ಹೊಟ್ಟೆ ತುಂಬಿಸಿಕೊಳ್ಳುವ ಜನರು ಅವನಿಗೆ ಆಪ್ತರು. ವಿದ್ಯಾವಂತರು, ಸತ್ಯವಂತರು, ಪುಣ್ಯಾತ್ಮರು, ಗುಣವಂತರು ಆತನಿಗೆ ಪರಮ ಶತ್ರುಗಳು. ಕಲಿಯುಗ ಪುರುಷನು ತನ್ನ ಯುಗಧರ್ಮವನ್ನು ವಿವರಿಸಿದಾಗ ಬ್ರಹ್ಮದೇವನು ಹೇಳುತ್ತಾನೆ, ಕಲಿಪುರುಷನೇ, ನಿನ್ನ ಯುಗದಲ್ಲಿ ಮನುಷ್ಯನ ಆಯುಷು ಬಹಳ ಕಡಿಮೆ. ನಿನ್ನನ್ನು ಮೀರಿ ನಿಂತ ಬ್ರಹ್ಮಜ್ಞಾನಿಗಳು, ತಪಸ್ವಿಗಳು ಈ ಯುಗದಲ್ಲಿ ಬೇಗ ಫಲ ಹೊಂದಲಿ. ಅವರಿಗೆ ನೀನು ಸಹಾಯಕನಾಗಿರು ಎಂದನು. ಬ್ರಹ್ಮನ ಮಾತನ್ನು ಕೇಳಿದ ಕಲಿಯು, ಹೇ ದೇವ, ಭರತಖಂಡದಲ್ಲಿ ಪುಣ್ಯಕ್ಕೆ ಪ್ರಧಾನ ಸ್ಥಾನಮಾನಗಳಿವೆ. ಅಲ್ಲಿ ನನ್ನ ಆಟಗಳು ನಡೆಯಲಾರವೇನೋ ಎಂಬ ಭಯ ಆತಂಕಗಳು ನನಗೆ ಉಂಟಾಗಿದೆ ಎಂದನು. ಅದಕ್ಕೆ ಬ್ರಹ್ಮದೇವನು, ನೀನು ಕಳಾತ್ಮನನ್ನು ಸಹಾಯಕನಾಗಿ ನಿನ್ನ ಜೊತೆ ಕರೆದೊಯ್ಯಲಿ. ಜನರ ಧಾರ್ಮಿಕ ಬುದ್ಧಿ ನಶಿಸಿ ಪಾಪ ಬುದ್ಧಿ ಹುಟ್ಟುತ್ತದೆ ಎಂದನು. ಭೂಮಿಯಲ್ಲಿ ಭಗವಂತನ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಭಗವಂತನ ಭಕ್ತರು ತನ್ನ ಶತ್ರುಗಳಾಗುವರು. ಅವರ ಮುಂದೆ ಖಂಡಿತವಾಗಿಯೂ ನಾನು ನಿಲ್ಲಲಾರೆನು ಎಂದು ಕಲಿಯು ಭಯಪಟ್ಟನು. ಆಗ ಬ್ರಹ್ಮನು ಕಲಿಪುರುಷನಲ್ಲಿ ಧೈರ್ಯವನ್ನು ತುಂಬಿ, ಕಲಿ, ನೀನು ಹೀಗೆ ಭಯಪಟ್ಟು ಚಿಂತೆಗೊಳಗಾಗುವುದು ಸರಿಯಲ್ಲ. ಏಕೆಂದರೆ ಭೂಮಿಯಲ್ಲಿ ಪುಣ್ಯಶಾಲಿಗಳು ಬಹಳ ಕಡಿಮೆ. ಕಲಿಪ್ರಭಾವವನ್ನು ತಡೆದುಕೊಳ್ಳುವ ಶಕ್ತಿ ಜ್ಞಾನಿಯೊಬ್ಬರಲ್ಲಿ ಮಾತ್ರವಿದೆ. ಸಾಧು ಜನರ ಹೃದಯದಲ್ಲಿ ಸಾತ್ವಿಕ ಭಾವನೆ ಇರೋದರಿಂದ ಅವರಿಗೆ ಯಾವುದೇ ದೋಷಗಳು ಅಂಟುವುದಿಲ್ಲ. ನಿನ್ನ ಯುಗದಲ್ಲಿ ಹರಿಸ್ಮರಣೆ, ಗುರುಸೇವೆ, ಶಿವಭಕ್ತರು ಹಾಗೂ ತುಳಸಿ ಭಕ್ತರಿಗೆ, ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವವರಿಗೆ ನಿನ್ನ ಬಾಧೆ ತಟ್ಟುವುದಿಲ್ಲ. ಯಾರು ಬ್ರಾಹ್ಮಣರನ್ನು, ಗೋವುಗಳನ್ನು ಗೌರವಿಸುವವರೋ ಅಂತಹವರಿಗೂ ನಿನ್ನ ದೋಷ ಮುಟ್ಟಲಾರದು. ಗುರು ಮಹಿಮೆ ಸಾಮಾನ್ಯವಲ್ಲ ಎಂದು ಬ್ರಹ್ಮದೇವನು ಹೇಳಿದನು. ಆಗ ಕಲಿಯುಗ ಪುರುಷನು, ಗುರುಮಹಿಮೆಯ ಮಹತ್ವ ಅಷ್ಟು ಸಿದ್ಧಿಯನ್ನು ನೀಡುವುದು ಎಂದು ಆಶ್ಚರ್ಯಚಕಿತನಾದನು. ಆಗ ಬ್ರಹ್ಮದೇವನು ಗುರುಮಹಿಮೆಯ ಮಹತ್ವವನ್ನು ಕಲಿಪುರುಷನಿಗೆ ವಿವರಿಸತೊಡಗುತ್ತಾನೆ. ಗುರುಗಳ ಮಹತ್ವ. ಈಗ ಗುರುಗಳ ಮಹತ್ವವನ್ನು ನೋಡೋಣ. ಗು ಮತ್ತು ರ್ ಎಂಬ ಅಕ್ಷರಗಳಿಗೆ ಸಿದ್ಧ ಹಾಗೂ ಪಾಪಗಳನ್ನು ಕಳೆಯುವವನು, ಅವ್ಯಕ್ತನು ಎಂದಾಗುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣಪತಿ, ಅಗ್ನಿ ಇವರೆಲ್ಲರಲ್ಲಿಯೂ ಗುರು ಶಬ್ದ ಅಡಕವಾಗಿದೆ. ಗುರು ಸೇವೆಯಿಂದ ಸರ್ವಾಭಿಷ್ಟಿಗಳು ನೆರವೇರುವುದು. ಇದಕ್ಕೊಂದು ವ್ಯಾಖ್ಯಾನವೂ ಇದೆ. ಬಹಳ ಹಿಂದೆ ಪ್ರಶಾಂತವಾಗಿ ಹರಿಯುತ್ತಿದ್ದ ಗೋದಾವರಿ ನದಿಯ ತೀರದಲ್ಲಿ ಸುಂದರವಾದ ಆಶ್ರಮವಿತ್ತು. ಆ ಆಶ್ರಮದಲ್ಲಿ ಅಂಗೀರಸ ಋಷಿಗಳು ವಾಸಿಸುತ್ತಿದ್ದರು. ನಂತರ ಅಲ್ಲಿ ತೈಲಪುತ್ರ ಎಂಬ ಹೆಸರುಳ್ಳ ಬ್ರಾಹ್ಮಣೋತ್ತಮನ ಪುತ್ರನಾದ ವೇದಧರ್ಮನು ತನ್ನ ಅನೇಕ ಶಿಷ್ಯರಿಗೆ ಜ್ಞಾನವನ್ನು ಉಪದೇಶಿಸುತ್ತಾ ಅಲ್ಲಿ ತನ್ನ ಜೀವಿತಾರ್ಥ ಕಳೆಯುತ್ತಿದ್ದನು. ಹೀಗಿರಲು ಒಮ್ಮೆ ವೇದಧರ್ಮನು ತನ್ನ ಶಿಷ್ಯರೆಲ್ಲರನ್ನು ಕರೆದು, ತನ್ನ ಪ್ರಿಯ ಶಿಷ್ಯರೇ, ಇದೀಗ ನಿಮಗೆ ಪರೀಕ್ಷಾ ಕಾಲವೆಂದೇ ತಿಳಿಯಿರಿ. ನಿಮ್ಮ ಎಲ್ಲರಿಗೂ ನನ್ನ ಮೇಲೆ ಗುರುಭಕ್ತಿ, ಪ್ರೀತಿ ಇರುವುದೇ ನಿಜವಾದ ಪಕ್ಷದಲ್ಲಿ ನನ್ನ ವಚನವನ್ನು ಚಾಚೂ ತಪ್ಪದೆ ಪಾಲಿಸಿ. ಈಗೂ ನನ್ನ ಮಾತನ್ನು ಕೇಳಿ ನನಗೆ ಜನ್ಮಾಂತರಗಳಿಂದ ಬೆನ್ನಟ್ಟಿ ಬಂದ ಅನೇಕ ಪಾಪ ಕರ್ಮಗಳು ಹಾಗೂ ಪೂರ್ವಾರ್ಜಿತವಾದ ಒಂದು ಪಾಪವೂ ಅಂಟಿದೆ. ನಾನೆಷ್ಟೇ ಜಪ, ತಪ, ಅನುಷ್ಠಾನಗಳಗೈದರೂ ಈ ಪಾಪದಿಂದ ನಾನು ಮುಕ್ತನಾಗಿಲ್ಲ. ಆದ್ದರಿಂದ ಇದರಿಂದ ಮುಕ್ತನಾಗಲು ನಾನು ಕಾಶಿಗೆ ಹೊರಡುವನಿದ್ದೇನೆ. ನನ್ನ ಸೇವೆಗಾಗಿ ಧೈರ್ಯಶಾಲಿಯಾದ ಶಿಷ್ಯನೊಬ್ಬನು ನನ್ನೊಂದಿಗೆ ಬರಲು ಸಾಧ್ಯವೇ ಎಂದು ಕೇಳಿದರು. ಎಲ್ಲ ಶಿಷ್ಯರಲ್ಲೂ ಉತ್ಸಾಹ ಮೂಡಿತು. ಆ ಶಿಷ್ಯರ ಸಮೂಹದಲ್ಲಿ ಸಂದೀಪಕನೆಂಬ ಹೆಸರುಳ್ಳ ಶಿಷ್ಯನು ಮುಂದೆ ಬಂದು ತಾನು ಗುರುವಿನ ಸೇವೆ ಮಾಡಲು ಸಿದ್ಧನಿರುವುದಾಗಿ ಅರುಹಿದನು. ಸಂದೀಪಕನ ಧೈರ್ಯಕ್ಕೆ ಮೆಚ್ಚಿದ ಗುರುಗಳು, ಶಿಷ್ಯನೇ, ಮುಂದೆ ನಾನು ಅಂಗವಿಕಲನಾಗಿಯೂ ಕುಷ್ಠರೋಗದಿಂದ ಬಳಲಲು ಸಾಧ್ಯತೆಗಳಿವೆ. ಅಲ್ಲದೆ ಕುರೂಪನೂ ಹೇಳುವವನೂ ಆಗುವೆನು. 21 ವರ್ಷಗಳ ಕಾಲ ಈ ಕಷ್ಟವನ್ನು ನಾನು ಅನುಭವಿಸಬೇಕಾಗುವುದು. ಅಷ್ಟು ವರ್ಷಗಳ ಕಾಲ ನೀನು ನನ್ನ ಸೇವೆ ಮಾಡಲು ನನ್ನನ್ನು ಪೂರ್ಣವಾಗಿ ರಕ್ಷಿಸಲು ಸಾಧ್ಯವೇ ಎಂದು ಕೇಳಿದಾಗ ತಡಮಾಡದೆ ಶಿಷ್ಯನು ತನ್ನ ಒಪ್ಪಿಗೆಯನ್ನು ತಿಳಿಸಿದನು. ಅಂತೆಯೇ ಗುರು ಹಾಗೂ ಶಿಷ್ಯ ಸಂದೀಪಕನು ಕಾಶಿ ಪ್ರಯಾಣ ಬೆಳೆಸಿ ಮಣಿಕರ್ಣಿಕಾ ತೀರದ ಕುಟೀರವೊಂದರಲ್ಲಿ ತಂಗಿದರು. ಗುರುವು ಮೊದಲೇ ಹೇಳಿದಂತೆ ಕುಷ್ಠರೋಗ ಪೀಡಿತನಾದನು. ಶಿಷ್ಯ ತಾಳ್ಮೆಯಿಂದ ಅವರ ಸೇವೆ ಮಾಡಿದನು. ಶಿಷ್ಯನ ತಾಳ್ಮೆ ಪರೀಕ್ಷೆ ಮಾಡಲೆಂದೇನೋ ಗುರುವಿನ ರೋಗ ಉಲ್ಬಣವಾಯಿತು. ಶಿಷ್ಯನು ಭಿಕ್ಷಾಟನೆಗೈದು ತಂದ ಆಹಾರವನ್ನು ಗುರುವು ನಿರಾಕರಿಸುತ್ತಾ ತನಗೆ ಉತ್ತಮವಾದ ಆಹಾರವನ್ನೇ ತರಬೇಕೆಂದು ಹೇಳಿದನು. ಗುರುವು ಆಗೀಗ ಸಿಟ್ಟಿಗೆದ್ದು ಶಿಷ್ಯನನ್ನು ನಿಂದಿಸಿ ಹೊಡೆಯುತ್ತಲೂ ಇದ್ದನು.
ಸಂದೀಪಕನ ತಾಳ್ಮೆ ಮೀರಲಿಲ್ಲ. ನಿರ್ವಂಚನೆಯಿಂದ ಗುರುವಿನ ಸೇವೆ ಮಾಡಿದನು. ಸಂದೀಪಕನ ತಾಳ್ಮೆ, ಗುರುಭಕ್ತಿ, ನಿರ್ವಂಚನೆಯಿಂದ ಅವನು ಮಾಡುತ್ತಿದ್ದ ಗುರುಸೇವೆಗೆ ಕೈಲಾಸವಾಸಿ ಶಂಕರನು ಮೆಚ್ಚಿ ಪ್ರತ್ಯಕ್ಷ ದರ್ಶನವಿತ್ತು. ಸಂದೀಪಕನ ಗುರುಭಕ್ತಿಗೆ ತಾನು ಮೆಚ್ಚಿರುವುದಾಗಿಯೂ ಸಂದೀಪಕನು ಏನಾದರೂ ವರವನ್ನು ಕೇಳು ಎಂದು ಹೇಳಿದನು. ಆದರೆ ಸಂದೀಪಕನು ಗುರುವಿಗೆ ಬದ್ಧನಾಗಿದ್ದನು. ಗುರುವಿನ ಆಜ್ಞೆಯಿಲ್ಲದೆ ವರವನ್ನು ತಾನು ಸ್ವೀಕರಿಸಲಾರನೆಂದು ಬಿಟ್ಟನು. ಅಲ್ಲದೆ ಈ ವಿಷಯವಾಗಿ ಗುರುಗಳ ಅಪ್ಪಣೆ ಪಡೆದು ಬರುವೆನೆಂದು ಹೇಳಿ ಗುರುವಿನಲ್ಲಿಗೆ ಹೋಗಿ ಶಂಕರನು ವರ ನೀಡುವ ವಿಷಯ ತಿಳಿಸಿ ಗುರುವಿನ ರೋಗ ನಿವಾರಣೆಯಾಗಲೆಂದು ವರ ಕೇಳಲೆ ಎಂದು ವಿಚಾರಿಸಿದನು. ಸಂದೀಪಕನ ಮಾತನ್ನು ಕೇಳಿ ಗುರುವು ಸಿಟ್ಟಿಗೆದ್ದು, ನನ್ನ ರೋಗ, ನನ್ನ ಪಾಪ ನಾನೇ ಅನುಭವಿಸುವೆ. ಇದಕ್ಕೆ ನೀನು ಶಿವನಿಂದ ವರವನ್ನು ಪಡೆಯುವ ಅಗತ್ಯವಿಲ್ಲ. ಈ ಮಾತನ್ನು ಕೇಳಿದ ಶಿವನು ಉಪಾಯ ಕಾಣದೆ ಹಿಂತಿರುಗಿದನು. ಅಲ್ಲದೆ ಸಂದೀಪಕನ ಗುರುಭಕ್ತಿಯ ಹಾಗೂ ವರವನ್ನು ನಿರಾಕರಿಸಿದ ವೃತ್ತಾಂತವನ್ನು ಶಿವನು ಭಗವಾನ್ ಮಹಾವಿಷ್ಣುವಿಗೆ ತಿಳಿಸಿದನು. ವಿಷ್ಣುವಿಗೂ ಸಹ ಆಶ್ಚರ್ಯವಾಯಿತು. ಭಗವಾನ್ ನಾರಾಯಣನು ಗುರು ಶಿಷ್ಯರಿಗೂ ದರ್ಶನವಿತ್ತನು. ನಾರಾಯಣನು ಸಂದೀಪಕನಿಗೆ ವರ ನೀಡುತ್ತೇನೆಂದು ತಿಳಿಸಿದಾಗ ಆತ ತನಗೆ ವರ ಅಗತ್ಯವಿಲ್ಲವೆಂದು, ಗುರು ಕರುಣೆಯಿಂದ ತನಗೆಲ್ಲವೂ ಲಭ್ಯವಾಗಿದೆ ಎಂದು ಹೇಳಿದನು. ಆದರೆ ಭಗವಾನ್ ನಾರಾಯಣನು ಸಂದೀಪಕನು ವರವನ್ನು ಸ್ವೀಕರಿಸಲೇಬೇಕೆಂದು ಆಗ್ರಹಪಡಿಸಿದನು. ಹೀಗಾಗಿ ಸಂದೀಪಕನು ತನ್ನ ಗುರುಭಕ್ತಿ ಅಚಲವೂ ನಿರಂತರವೂ ಆಗಿದ್ದರೆ ಅಷ್ಟೇ ಸಾಕೆಂಬ ವರ ಬೇಡಿದನು. ಅವನು ಬೇಡಿದ ವರ ನೀಡಿ ಆತನು ಪರಮಜ್ಞಾನಿ ಎಂದು ಭಗವಾನ್ ನಾರಾಯಣನು ಹೊಗಳಿದನು. ಇತ್ತ ಸಂದೀಪಕನು ತನ್ನ ಗುರುವಿನ ಬಳಿ ನಡೆದ ವೃತ್ತಾಂತವನ್ನೆಲ್ಲ ಅರುಹಿದನು. ಗುರುಗಳು ಶಿಷ್ಯನ ಭಕ್ತಿಗೆ ಮೆಚ್ಚಿದರು. ತನ್ನ ಪ್ರಿಯ ಶಿಷ್ಯನೇ, ನಿನಗೆ ಎಲ್ಲ ಸಿದ್ಧಿಗಳು ದೊರೆಯಲಿ. ನೀನು ಇದೇ ಕಾಶಿನಗರದಲ್ಲಿ ನೆಲೆಯಾಗು ಎಂದು ತಿಳಿಸಿ ದೇಹತ್ಯಾಗವನ್ನು ಮಾಡಿದರು. ಸಂದೀಪಕನ ಗುರುಭಕ್ತಿ ಸೇವೆಗೆ ಹೀಗೆ ಸಮರ್ಪಕವಾದ ಮನ್ನಣೆ ದೊರೆತು ಅವನು ಪರಮಜ್ಞಾನಿ ಎನಿಸಿದನು. ಈ ರೀತಿಯಾಗಿ ಬ್ರಹ್ಮದೇವನು ಕಲಿಯುಗ ಪುರುಷನಿಗೆ ಸಂದೀಪಕನ ಗುರುಭಕ್ತಿಯ ಕಥೆಯನ್ನು ತಿಳಿಸಿದನು. ಸಿದ್ಧಯೋಗೇಶ್ವರರು ಇದನ್ನು ಶಿಷ್ಯ ನಾಮಧಾರಕನಿಗೆ ನಿರೂಪಿಸಿದನು ಎಂಬುದಲ್ಲಿಗೆ ಶ್ರೀ ಗುರುಗಳ ಮಹತ್ವ ಶ್ರೀ ಗುರುಚರಿತ್ರೆಯ 2ನೇ ಅಧ್ಯಾಯ ಸಂಪೂರ್ಣವಾಯಿತು. ಸರ್ವೇ ಜನ ಸುಖಿನೋ ಭವಂತು.